ಒಂದು ಮರದ ಕೊಂಬೆಯ ಮೇಲೆ ಚಿಕ್ಕಿ ಎಂಬ ಚಿಕ್ಕ ಮೊಟ್ಟೆ ತನ್ನ ಅಕ್ಕಪಕ್ಕದ ಜೇನುನೊಣಗಳ ಜೊತೆ ಜೀವಿಸುತ್ತಿದ್ದಳು. ಅವಳಿಗೆ ಯಾವಾಗಲೂ ಹೊಸದಾಗಿ ಏನಾದರೂ ಕಂಡು ಹಿಡಿಯುವ ಆಸೆ. ಒಂದು ದಿನ ಚಿಕ್ಕ ಆಕಾಶದಲ್ಲಿ ಓಡುತ್ತಿದ್ದ ಬಿಳಿ ಬಿಳಿ ಮೋಡಗಳನ್ನು ನೋಡಿ ಆಶ್ಚರ್ಯಪಡುತ್ತಾಳೆ. ನಾನು ಕೂಡ ಮೋಡದೊಳಗೆ ಹೋಗಬೇಕು ಅಂತ ಅವಳು ಅಂದುಕೊಳ್ಳುತ್ತಾಳೆ. ಅದು ಹೇಗೆ ಸಾಧ್ಯ ಅಂದರು ಅವಳ ಗೆಳೆಯರು. ಆದರೆ ಚಿಕ್ಕಿ ಧೈರ್ಯವಿಟ್ಟು ಹಾರುತ್ತಾಳೆ. ಹಾರುತ್ತಾ ಹಾರುತ್ತಾ ಏನನ್ನು ನೋಡಿ ಕುತೂಹಲದಿಂದ ಸಂತೋಷ ಪಟ್ಟುಕೊಳ್ಳುತ್ತಾಳೆ. ಹೂವಿನ ತೋಟ, ಹಸಿರು ಬೆಟ್ಟ, ನೀಲಿ ನದಿ. ಆಕೆ ಒಂದು ಹಗ್ಗದ ಮೇಲೆ ಕೂತು ಹಕ್ಕಿಯನ್ನು ನೋಡುತ್ತಾಳೆ. ಆಗ ಅವಳು, ನಾನು ಮೋಡಕ್ಕೆ ಹೋಗಬೇಕೆಂದಿದ್ದೆ ಅಂತ ಚಿಕ್ಕಿ ಹೇಳುತ್ತಾಳೆ. ಹಕ್ಕಿ ನಗುತ್ತಾ ಹೇಳುತ್ತದೆ, ನಾನೂ ಸಹ ಕನಸುಗಳೆನಿಸುವ ಎತ್ತರಕ್ಕೆ ಹಾರದಿದ್ದೆ. ಬಾ, ನಿನ್ನೊಂದಿಗೆ ಕರೆದೊಯ್ಯುತ್ತೇನೆ. ಅವರಿಬ್ಬರೂ ಮೋಡದತ್ತ ಹಾರುತ್ತಾರೆ. ಮೋಡದಲ್ಲಿ ಹೊಗೆ ಸಿಪ್ಪುಗಳ ಮೇಲೆ ಚಿಕ್ಕಿ ಹಾರುತ್ತಾ ಹಾರುತ್ತಾ ಅದರ ಜೊತೆ ಅವಳು ಮೋಡಗಳನ್ನು ಕಂಡುಕೊಳ್ಳುತ್ತಾಳೆ. ಆಗ ಚಿಕ್ಕಿಯು ಕೂಡ ಆ ಮೋಡದ ಮೇಲೆ ಕೂತು ಹೊಗೆ ಸಿಪ್ಪುಗಳ ಮೇಲೆ ಹಸಿವಿನಿಂದ ಚಿಟ್ಟೆ ಹಣ್ಣು ತಿನ್ನುತ್ತಾಳೆ. ಆಗ ಅವಳು ಬಹಳ ಸಂತೋಷ ಪಡುತ್ತಾಳೆ. ಆ ಮೋಡವು ಅವಳಿಗೆ ಅತಿ ಸುಂದರ ಅನಿಸುತ್ತದೆ. ಆಗ ಚಿಕ್ಕಿಯು ಆ ಮೋಡದಲ್ಲಿ ತುಂಬ ಖುಷಿಯಿಂದ ಎಲ್ಲ ಕಡೆ ನೋಡುತ್ತಾಳೆ. ಆಗ ಅವಳು ತಿರುಗಿ ಬಂದ ಮೇಲೆ ಚಿಕ್ಕ ಗೆಳೆಯರಿಗೆ ತನ್ನ ಸಾಹಸ ಕಥೆ ಹೇಳುತ್ತಾಳೆ. ಎಲ್ಲರೂ ಆಕೆಯ ಧೈರ್ಯಕ್ಕೆ ಚಪ್ಪಾಳೆ ತಟ್ಟುತ್ತಾರೆ. ಇದರಿಂದ ಎಲ್ಲ ಮರದ ಜೇನುಗೂಬೆಗಳಿಗೂ ತಿಳಿಯುತ್ತದೆ ಏನೆಂದರೆ, ಧೈರ್ಯವಿದ್ದರೆ ಆಕಾಶಕ್ಕೂ ಅಪ್ಪಳಿಸಬಹುದು ಎಂಬ ಧೈರ್ಯದ ಮಾತುಗಳು ಈ ಕಥೆಯ ನೀತಿಗಳಾಗಿವೆ. ಧೈರ್ಯವಿದ್ದರೆ ಏನನ್ನೂ ಸಾಧಿಸಬಹುದು. ಈ ಕಥೆಯ ಮೂಲಕ ಛಲವಿದ್ದರೆ ಏನನ್ನಾದರೂ ಕೂಡ ಸಾಧಿಸಬಹುದು ಎಂದು ತಿಳಿದುಕೊಳ್ಳಬಹುದು.